ತಾಲೂಕಿನ ವಡಂಗಾಂವ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಣಗಂಬಾ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇಲ್ಲಿನ ದೇಶ್ಮುಖ್ ಮನೆತನದವರು ತಲೆತಲಾಂತರದಿಂದ ಈ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಸುಮಾರು 75 ಅಡಿ ಉದ್ದ ಇರುವ ಈ ರಣಗಂಬ 12 ರಿಂದ 15 ಟನ್ನಷ್ಟು ತೂಗುತ್ತದೆ. ಯಾವುದೇ ಯಂತ್ರತಂತ್ರದ ಸಹಾಯವಿಲ್ಲದೆ ಕೇವಲ ಮಾನವನ ಕೈಬಲದಿಂದ ಚಂಗಬಲದಿಂದ ಬೃಹತ್ ಗಾತ್ರದ ಹಾಗೂ ಕಟ್ಟಿಗೆಯ ಸಹಾಯದಿಂದ ಮೇಲೆತ್ತಿ ರಣಗಂಬವನ್ನ ಪ್ರತಿಷ್ಠಾಪಿಸುವುದು ಈ ಊರಿನವರ ಅಭಿಮಾನದ ಸಂಕೇತವೂ ಹೌದು. ಈ ಮಹೋತ್ಸವದಲ್ಲಿ ಇಲ್ಲಿಯವರೆಗೂ ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದರೆ ಯಾವುದೇ ಒಂದು ಸಾವು ನೋವಿನಂತಹ ಹಿತಕರ ಘಟನೆ ನಡೆಯದಿರುವುದು ದೈವಿಕ ಶಕ್ತಿಯ ಪ್ರತಿರೂಪದಂತೆ ಕಾಣುತ್ತದೆ. ಬೆಳಗ್ಗೆ ರಣಗಂಬ ಏರಿಸುವ ಪ್ರಯತ್ನ ಆರಂಭವಾದರೆ ಮಧ್ಯಾಹ್ನದವರೆಗೂ ಈ ಕೆಲಸ ನಡೆಯಿತು. ಸಂಜೆ ಕೋಲಾಟ, ನೃತ್ಯ, ಆದ್ಯ ಮೆರವಣಿಗೆ, ಭಜನೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಜರುಗಿದ ಬಳಿಕ ರಣಗಂಬ ನೆಲಕ್ಕೆ ಬೀಳಿಸಲಾಗುತ್ತದೆ. ಗ್ರಾಮಸ್ಥರು ತಮ್ಮ ಶೌರ್ಯವನ್ನ ಪ್ರದರ್ಶಿಸುತ್ತಿದ್ದರು. ಈ ಸಂಪ್ರದಾಯ ಇಂದಿಗೂ ಮುಂದುವರೆದುಕೊಂಡು ಬಂದಿದ್ದು, ರಣಗಂಬವನ್ನ ಎತ್ತಿ ನಿಲ್ಲಿಸದಿದ್ದರೆ ಇಡೀ ಊರೇ ಶಾಪಗ್ರಸ್ತವಾಗಲಿದೆ ಎನ್ನುವುದು ಊರಿನವರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಬಸವರಾಜ್ ದೇಶ್ಮುಖ್, ಶರಬಸಪ್ಪ ದೇಶ್ಮುಖ್, ಶಿವರಾಜ್ ಗುಣಗೆ, ಸಿದ್ದಯ್ಯ ಸ್ವಾಮಿ, ಮಲ್ಲಪ್ಪ ನೆಳಗೆ, ಶಂಕರಪ್ಪ ಧರ್ಮಜೆ, ಜಗನ್ನಾಥ್ ಪಟ್ನೆ, ಶರಣಪ್ಪ ಕಳೋರಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕುಮಾರ್ ಹೇಡೆ, ಶಂಕರಯ್ಯ ಸ್ವಾಮಿ, ಪ್ರಕಾಶ್ ದೇಶ್ಮುಖ್, ಸಂಗಮೇಶ್ ಕಲ್ಲಾ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ದೇಶ್ಮುಖ್ ಅಂತೇಳಿ ನಮ್ಮ ದೇಶ್ಮುಖ್ ವಡಗಾಂವಿನ ನಿವಾಸಿ. ನಮ್ಮಲ್ಲಿ ಪ್ರತಿ ವರ್ಷ ವಡಗಾಂವ್ ಗ್ರಾಮದಲ್ಲಿ ಹೋಳಿಯಾಗಿ 2ನೇ ದಿವಸಕ್ಕೆ ರಣಗಂಬೋತ್ಸವ ಅಂತ ನಾವು ಆಚರಣೆ ಮಾಡ್ತೇವೆ. ಹಿಂದಕ್ಕೆ ನಮ್ಮ ದೇಶ್ಮುಖರು ಪಾಳೆಗಾರದಲ್ಲಿ ಸೋತಿ ಹೆಣವಾಗಿ ಬಂದಾಗ ನಮ್ಮ ದೇಶ್ಮುಖಿಯವರು ಅವಾಗ ಹೊಟ್ಟಲಿದ್ದು ಅವರು ಕುದುರೆ ಏರಿ ವಿಜಯೋತ್ಸವವನ್ನು ಬಂದು ವಿಜಯೋತ್ಸವ ಮಾಡಿದಕ್ಕೋಸ್ಕರ ಅದೇ ಆಚರಣೆಗೊಂಡು ನಾವು ಪ್ರತಿ ಗ್ರಾಮಸ್ಥರು ಎಲ್ಲ ಸಮುದಾಯದವರು ಇದೇ ಒಂದೇ ಅಂತಲ್ಲ, ಎಲ್ಲ ಸಮುದಾಯರು ಕೂಡಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಬಹಳ ವೈಶಿಷ್ಟ್ಯ ಅಂದರೆ ಈ ಹಬ್ಬ ಏರುವವರೆಗೂ ಯಾರು ಊಟನೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಮತ್ತು ಹೆಣ್ಣು ಮಕ್ಕಳು ಇಲ್ಲಿ ಯಾರೂ ಬರಂಗಿಲ್ಲ. ಸನಿ ನಾವು ರಣಗಂಬ ತಾಯಿ ಏರಿಸಬೇಕಾದ್ರೆ ಕೆಳಗೆ ನಾವು ಸೀರೆ ಕಟ್ತೇವೆ, ಮೇಲೆ ನಾವು ಅಂದರೆ ಶಲ್ಯ ಮುಂಡಾಸಿರೋದು ಕಟ್ತೇವೆ. ಈ ತರ ನಾವು ಆಚರಣೆ ನಮ್ಮ ಈ ಸುತ್ತಮುತ್ತಲಿನ ಬಹುಶಃ ಈ ಪ್ರಕಾರ ಈ ದೊಡ್ಡ ದೇವಿಯ ಆಚರಣೆ ಈ ಭಾಗಕ್ಕೆ ಎಲ್ಲೂ ಮಾಡೋದಿಲ್ಲ. ಇದು ಒಂದು ವೈಶಿಷ್ಟ್ಯವಾಗಿರೋದು. ಇದು ಹಾಗೆ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಊರವರು ಎಲ್ಲರೂ ಕೂಡಿ ನಮಗೆ ಸಾಥ್ ಕೊಟ್ಟು ಮತ್ತೆ ಇದಕ್ಕೆ ಯಾವ ಕಾಸ್ಟ್ನೂ ಬರೋದಿಲ್ಲ. ಎಲ್ಲ ಸಮುದಾಯರು ಕೂಡಿ ನಮ್ಮ ಗ್ರಾಮದ ಒಂದು ಯುನಿಟಿ ತೋರಿಸಿ ಒಂದು ದೊಡ್ಡ ಬುಡ ಮತ್ತು ಚಡು ಎಡು ಕೂಡಿ ದೊಡ್ಡ ಒಂದು 60-65 ಫೀಟ್ ಉದ್ದು ತಾವು ನೋಡ್ಬೋದು. ಬಹಳ ಇದು ನಮ್ಮ ಈ ಟೆಕ್ನಿಕ್ ನಮ್ಮ ಊರದಲ್ಲಿ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ದು ವಡಗಾಂವ್ ಗ್ರಾಮದಲ್ಲಿ ದೇಶ್ಮುಖ್ ವಡಗಾಂವ್ ಗ್ರಾಮದ ಒಂದು ಯೂನಿಟಿ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ದೇವಿಯ ಆಚರಣೆ ಮಾಡುತ್ತೆ. ದೇವಿ ಅಂದ್ರೆ ದೇಶ್ಮುಕ್ತಿ ಅವರ ಒಂದು ರಣಗಂಬೋತ್ಸವವನ್ನು ಆಚರಣೆ ಮಾಡ್ತೇವೆ. ಸುಮಾರು ಅದೇನು ಲೆಕ್ಕನೇ ಇಲ್ಲ. ನಮ್ದು ಬಹಳ ತಲೆತಲಾಂತರದಿಂದ ಬಂದಿದೆ. ಅದು ಯಾವಾಗ ದೇಶಮುಕ್ತರ ಇದಾಗಿದೆ ಅವಾಗಿಂದ ಹಿಡಿದು ತಲೆತಲಾಂತರ ಊರು ಯಾವಾಗ ಪ್ರಾರಂಭ ಆಗಿದೆ ಅವಾಗಿಂದ ಪ್ರಾರಂಭ ಇದೆ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.